ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ವಿಜಯನಗರದಲ್ಲಿ ಟೊಮೊಟೊ ಬೆಲೆಗೆ ಭಾರಿ ಕುಸಿತ ಕಂಡು ಬಂದಿದೆ. 1,000 ಬಾಕ್ಸ್ ಟೊಮೊಟೊ ಈಗ 80ರಿಂದ 100 ರೂಪಾಯಿಗೆ ಇಳಿಕೆಯಾಗಿದೆ. 20 ರೂಪಾಯಿಗೆ 2ರಿಂದ 4 ಕೆಜಿ ಟೊಮೆಟೊ ಮಾರಾಟಕ್ಕೆ. ನೋಡಿ, ಟೊಮೆಟೊ ಬೆಲೆ ಕುಸಿತದಿಂದಾಗಿ ರೈತರು ಕೂಡ ಕಂಗಾಲಾಗಿ ಹೋಗಿದ್ದಾರೆ. ಇದು ಕೇವಲ ಟೊಮೊಟೊ ಅಂತಲ್ಲ, ಇವತ್ತು ಕೃಷಿಕರ ಜೀವನವೇ ಮೂರಾಬಟ್ಟೆಯಾಗಿ ಹೋಗ್ಬಿಟ್ಟಿದೆ. ಸದ್ಯ ಟೊಮ್ಯಾಟೊ ವಿಚಾರಕ್ಕೆ ಬರುವುದಾದರೆ 1,000 ಬಾಕ್ಸ್ ಟೊಮೊಟೊ 80ರಿಂದ 100 ರೂಪಾಯಿಗೆ ಇಳಿಕೆ ಆಗಿರುವುದರಿಂದಾಗಿ ರೈತರು ಕಂಗಾಲಾಗಿ ಹೋಗಿದ್ದಾರೆ. ಟೊಮ್ಯಾಟೊ ಬೆಲೆ ಕುಸಿತದಿಂದ ರೈತರು ಮುಂದೇನಪ್ಪ ಮಾಡೋದು ಅನ್ನುವಂತಹ ಚಿಂತೆಯಲ್ಲಿದ್ದಾರೆ. ರೈತರು ಸೇರಿದ ಹಾಗೆ ಮಾರಾಟಗಾರರಿಗೆ ಡಬಲ್ ಲಾಸ್. ಹೊಸಪೇಟೆ ಭಾಗದಲ್ಲಿ ಟೊಮೊಟೊಗೆ ಬೇಡಿಕೆ ಕುಸಿತವಾಗಿದೆ. ರೈಟ್, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಮಂಜುನಾಥ್ ಹಿರೇಮಠ್ ನೀಡಿದ್ದಾರೆ. ಮಂಜುನಾಥ್, ಟೊಮ್ಯಾಟೊ ಬೆಲೆಯಲ್ಲಿ ಭಾರಿ ಕುಸಿತ ಉಂಟಾಗಿದೆ. ಏನು ಕಾರಣ ಆಯ್ತು ಇದಕ್ಕೆ? ರೈತರು ಏನು ಹೇಳ್ತಿದ್ದಾರೆ? ಹೌದು ದಿವ್ಯಾ, ಏನು ಅಂತ ಹೇಳಿದ್ರೆ ಇತ್ತೀಚೆಗೆ ಈ ತರಕಾರಿ ಬೆಲೆಗಳ ಕೂಡ ಒಂದು ರೀತಿಯಲ್ಲಿ ರೈತರ ಕೈಗೆಟಕ್ತಾ, ಅಂದ್ರೆ ರೈತರು ಬೆಳೆದಂತ ಬೆಳೆಗೆ ಸರಿಯಾದ ಬೆಲೆ ಸಿಗ್ತಾ ಇಲ್ಲ ಅನ್ನುವಂಥದ್ದು ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಕೂಡ ರೈತರ ಆಕ್ರೋಶ ವ್ಯಕ್ತಪಡ್ತಾ ಇದ್ದಾರೆ. ಇನ್ನೊಂದ್ ಕಡೆ ಈ ಖರೀದಿ ಕೇಂದ್ರಗಳು, ಎಸ್ಪೆಷಲಿ ಈಗ ನಾವು ನೋಡೋದಾದ್ರೆ ಈ ಈರುಳ್ಳಿ ಬೆಲೆ, ಈಗ ನಮ್ಮ ವಿಜಯನಗರ ಭಾಗದಲ್ಲಿ ಹೆಚ್ಚಾಗಿ ಈರುಳ್ಳಿ, ಟೊಮೊಟೊ ಈ ತರದ ಬೆಳೆಯನ್ನೇ ಹೆಚ್ಚಾಗಿ ಬೆಳೀತಾರೆ. ಇವಕ್ಕೆ ಸರಿಯಾದಂತ ಮಾರುಕಟ್ಟೆ ಇಲ್ಲ ಅನ್ನುವಂಥದ್ದು ಕೂಡ ರೈತರ ಒಂದು ನೋವಿನ ಸಂಗತಿ. ಇವತ್ತು ನೋಡ್ಬೋದು, ಇವತ್ತೇನೋ ಟೊಮೊಟೊ ರೇಟ್ ಮೊನ್ನೆ ತಾನೇ ಟೊಮೊಟೊ ಒಂದು ಬಾಕ್ಸ್ಗೆ 1,000 ರೂಪಾಯಿಂದ 1,200 ರೂಪಾಯಿವರೆಗೂ ಕೂಡ ಒಂದು ಬಾಕ್ಸ್ಗೆ ಬೆಲೆ ಇತ್ತು. ಆದ್ರೆ ಏಕಾಏಕಿ ಇದರ ಬೆಲೆ ಈಗ ಭಾರಿ ಪ್ರಮಾಣದಲ್ಲಿ ಕುಸಿತ ಆಗಿರ್ತಕ್ಕಂಥದ್ದು. ಇವತ್ತು ಅದರ ದರ ನಾವು ನೋಡೋದಾದ್ರೆ ಸುಮಾರು 100ರಿಂದ 80 ರೂಪಾಯಿಗೆ ಬಾಕ್ಸ್ ಅನ್ನ ಕೂಡ ರೈತರು ಮಾರಾಟ ಮಾಡ್ತಾ ಇರ್ತಕ್ಕಂಥ ಪರಿಸ್ಥಿತಿ ಇದೆ. ಮತ್ತೆ ಆ ಒಂದು ಬೆಲೆ ನೋಡೋದಾದ್ರೆ 20 ರೂಪಾಯಿಗೆ 4 ಕೆಜಿ ಟೊಮೊಟೊವನ್ನು ಕೂಡ ರೈತರು ಮಾರಾಟ ಮಾಡ್ತಾ ಇದ್ದಾರೆ. ಬೆಳೆದಂತ ಬೆಳೆಗೆ ಸರಿಯಾದ ಬೆಲೆ ಸಿಗ್ತಾ ಇಲ್ಲ. ಮತ್ತು ಈ ನಮ್ಮ ಎಸ್ಪೆಷಲಿ ವಿಜಯನಗರ ಭಾಗದಲ್ಲಿ ಇರ್ತಕ್ಕಂತಹ ಕೊಟ್ಟೂರು, ಹಗರಿಬೊಮ್ಮನಹಳ್ಳಿ, ಹರಪನಹಳ್ಳಿ ಸೇರಿದಂತೆ ಬೇರೆ ಬೇರೆ ತಾಲೂಕಿನಿಂದ ರೈತರು ತಾವು ಬೆಳೆದಂತ ಟೊಮೊಟೊ ಬೆಲೆಯನ್ನ ಮಾರುಕಟ್ಟೆಗೆ ತೆಗೆದುಕೊಂಡು ಬಂದ್ಬಿಟ್ಟು ಮಾರಾಟ ಮಾಡ್ತಾರೆ. ಆದ್ರೆ ಸರಿಯಾದಂತ ಬೆಲೆ ಸಿಗದ ಹಿನ್ನೆಲೆಯಲ್ಲಿ ಟೊಮೊಟೊವನ್ನ ಬೀದಿಗೆ ಚೆಲ್ಲುವಂತಹ ಒಂದು ಪರಿಸ್ಥಿತಿ ಕೂಡ ಈಗ ನಿರ್ಮಾಣ ಆಗಿರ್ತಕ್ಕಂಥದ್ದು. ಈ ಬಗ್ಗೆ ಸರಿಯಾದಂತ ಖರೀದಿ ಕೇಂದ್ರಗಳಿಲ್ಲ, ಸರಿಯಾದಂತ ಮಾರುಕಟ್ಟೆ ವ್ಯವಸ್ಥೆ ಇಲ್ಲ ಅಂತ ಹೇಳ್ಬಿಟ್ಟು ರೈತರು ಒಂದು ನೋವನ್ನ ಕೂಡ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ದಿವ್ಯಾ, ರೈಟ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಮಂಜುನಾಥ್.